ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ? ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ? ಅಲ್ಲಿ ಕಲಿಸೋದೇನು ಧರ್ಮದ್ದು, ಭಾರತದ ವಿರುದ್ಧ ಶರಿಯತ್ ಕಾನೂನು. ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಏನು? ಮದ್ರಸಾಗೆ ವಿರೋಧಿ ಚಟುವಟಿಕೆಗಳು ನಡೀತಾವೆ. ನೀವು ಹಿರಿಯರಿದ್ದೀರಿ, ನಾವು ಮರ್ಯಾದೆ ಕೊಡ್ತಾ ಇದ್ದೀವಿ. ಕೂತ್ಕೊಳ್ಳಿ. ನಮ್ಗೆ ಗೊತ್ತಾಯ್ತು. ಐ ನೋ ಎವ್ರಿವನ್ಸ್ ಪಾಯಿಂಟ್ ಸೇಮ್ ಪಾಯಿಂಟ್. ಸರ್ಕಾರ 200 ಐ ನೋ ದಟ್ ತಾಲಿಬಾನ್ಗೆ ಬಜೆಟ್ ಆಯ್ತು. ಕೇಂದ್ರ ಸರ್ಕಾರ ಯಾವ್ದು ಹೇಳಿದೆ? ಈಗ ಒಂದ್ ಸೆಕೆಂಡ್ ತಾಲಿಬಾನ್ಗೆ ಅಜಯ್ ವೇಟ್ ನೋಡಿ. ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು, ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಒಂದು ನೋವುಂಟು ಮಾಡುವಂತಹ ಕೆಲವೊಂದು ಮಾಡುವಂತಹ ಎಲ್ಲ ಕಡತವನ್ನು ಹಿಂದೆ ನಾನು ನೋಡಿ ಅದನ್ನು ಮಾಡ್ತೇನೆ. ಯಾಕೆ ಮಾತಾಡ್ಬೇಕಿಲ್ಲ? ಸೀನಿಯರ್ ಲೀಡರ್ ಇದ್ದೀರಾ ನೀವು? ಸೀನಿಯರ್ ಲೀಡರ್ ಇದ್ದೀರಾ? ಮಾತಾಡ್ತಾ ಇದ್ದಾರೆ, ಕೂತ್ಕೊಂಡು ಕೇಳಿ ಆಮೇಲೆ ಮಾತಾಡಿ. ಮಾಡ್ಬೇಡಿ ನೀವು. ಅಧ್ಯಕ್ಷರೇ ಆಯ್ತು, ಮಾತಾಡ್ತಿಲ್ಲ. ಆದಷ್ಟು ದಯವಿಟ್ಟು ಅಧ್ಯಕ್ಷರೇ ಶೋಲಿಂಗ್ ಅವ್ರೆ ರಿಸರ್ವ್ ಅಧ್ಯಕ್ಷರೇ ಏನ್ ಚೀಟಿ ಬಂತು? ಅರವಿಂದ ಅಧ್ಯಕ್ಷರೇ, ಗೃಹ ಮಂತ್ರಿಗಳು ಬಂದು ಮಾತಾಡಿದ್ರಿ. ಈಗ ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮ್ ಸಿಂಗ್ ಸಚಿವರನ್ನ ಬರ್ತೇನೆ ಜನಪ್ರತಿನಿಧಿ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದರೆ ಮುಗಿಸ್ತಿರಲ್ಲ ನೀವು. ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ? ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಕಾಯ್ಬೇಡಿ, ಪಾಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ. ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರು ಈಗ ಬಜೆಟ್ ಅಲ್ಲಿ ಆಗ್ತದೆ. ನಮ್ಮ ರಾಜ್ಯ ವಿನಂತಿ ಮಾಡ್ಕೊತೀನಿ, 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇಸ್ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವೇ ಮಾತು ಏನ್ ಮಾಡ್ಬೇಕಿಲ್ಲ ನಿಮಗಲ್ಲ ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಒಂದೇ ನಿಮಿಷ ಬಹಳ ಗುರುತ. ಆಸೇಫ್ ಒಂದ್ ನಿಮಿಷ ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ. ರಾಯರೆಡ್ಡಿ ಅವರೇ ಆಯ್ತು, ರಾಯರೆಡ್ಡಿ ಅವರೇ ಆಯ್ತು. ನಾ ಸುಳೆ ಮಗನೇ ಅಂತೀನಿ, ಒಪ್ತೀರಾ ಅಂದೆ? ಆಯ್ತು, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ. ಈಗ ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ.
ಅದು ನಾನು ತೆಗಿತೇನೆ ಕಡ್ದು ನಾನು ತೆಗಿತೇನೆ ಹೇಳಿದ್ದೇನೆ ಆಲ್ರೆಡಿ ಟೋಲ್ಡ್. ನಿಮ್ಗೆ ಕೇಳೋದಿಲ್ಲ ನಾವೇನು ಮಾಡ್ಬೇಕು? ನಿಮ್ಗೆ ಕಿವಿ ಕೇಳಿದ್ರೆ ಬೊಬ್ಬಾಗುವಾಗ ಅದು ನಾವು ನೋಡ್ತೇವೆ. ಅದನ್ನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ ಈಗ, ಕೂತ್ಕೊಳ್ಳಿ. ಆಯ್ತು, ಈಗ ಲೇಟ್ ಆಯ್ತು. ಶಬ್ದ ಯಾರಿಗೂ ಉಪಯೋಗ ಮಾಡಿದ್ರು. ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ, ನಿಮ್ಮಷ್ಟು ಬುದ್ಧಿವಂತರು ಯಾರಿಲ್ಲ. ಎಲ್ಲೋ ಕೈಗ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು ಪ್ಲೀಸ್ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ,